ಪರಮಾತ್ಮ. ಎಲ್ಲಿಗೆ ಎನ್ನ ಕರೆದೊಯ್ವಯೋ ಮಾಧವ ಮಾಧವ ಪರಮಾತ್ಮ. ಕರ್ಣ, ಎಲ್ಲಿಗೆ ಎನ್ನ ಕರೆದೊಯ್ವಯೋ ಮಾಧವ ಮಾಧವ ಪರಮಾತ್ಮ. ಕರ್ಣ, ಮಾಧವ ನೀನು ಮಾನವ ನಾನು ಮಾಧವ ನೀನು ಮಾನವ ನಾನು ನನಗೋ ನಿನಗೋ ಭಾವ ಸಂಬಂಧ ಪರಮಾತ್ಮ. ಕರ್ಣ, ನನಗೋ ನಿನಗೋ ಭಾವ ಸಂಬಂಧ ಲೋಕವೇ ಎನ್ನ ವರದೋಡಿಯರೋ ಪರಮಾತ್ಮ. ಲೋಕವೇ ಎನ್ನ ವರದೋಡಿಯರೋ ಏತಕ್ಕೆ ನನ್ನ ಆದರಿಸುವೆಯೋ ಪರಮಾತ್ಮ. ಏತಕ್ಕೆ ನನ್ನ ಆದರಿಸುವೆಯೋ ಜನನಿ ಯಾರೋ ಜನಕನು ಯಾರೋ ಪರಮಾತ್ಮ. ಜನನಿ ಯಾರೋ ಜನಕನು ಯಾರೋ ಬಂಧು ಯಾರೋ ಬಳಗವು ಯಾರೋ ಪರಮಾತ್ಮ. ಬಂಧು ಯಾರೋ ಬಳಗವು ಯಾರೋ ಒಂದು ಹರಿಯನೇ ವಾಸುದೇವ ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಮಾಧವ ಮಾಧವ ಪರಮಾತ್ಮ. ಈ ಹೀನ ಕುಲದವನನ್ನು ಏತಕ್ಕೋಸ್ಕರ ಆಶ್ರಯಿಸುವೆ ಪರಮಾತ್ಮ. ಕರ್ಣ, ಪರಮಾತ್ಮ. ಕರ್ಣ, ಕರ್ಣ, ಏತಕ್ಕೆ ನೀನು ಹೊರಗುವೆ ಏಳು ಪರಮಾತ್ಮ. ಏತಕ್ಕೆ ನೀನು ಹೊರಗುವೆ ಏಳು ನಿನ್ನಯ ತಾಯಿಯೋ
ಪರಮಾತ್ಮ. ನೀನು ಸೂತನಲ್ಲ, ನಿನ್ನ ವಂಶವೇ ಶ್ರೇಷ್ಠವಾದ ಚಂದ್ರವಂಶ. ನಿನ್ನ ತಾಯಿಯೇ ಕುಂತಿದೇವಿ, ನಿನ್ನ ಸಹೋದರರೇ ಪಾಂಡವರು. ನೀನೀಗಲೇ ಗಂಗಾ ತೀರಕ್ಕೆ ಹೋಗು, ಅಲ್ಲಿ ಕೆಲವು ರಾಶಗಳು ತಿಳಿಯುವುದು. ನಾನು ಬಂದು ಬಹಳ ಸಮಯವಾಯಿತು, ನಾನಿನ್ನು ಬರಲೇ ಕರ್ಣ. ಆಗಲಿ ಪರಮಾತ್ಮ, ಹೋಗಿ ಬನ್ನಿ. ಪರಮಾತ್ಮನು ಹೇಳುತ್ತಿರುವುದು ನಿಜವೇ. ಪಾಂಡವರು ನನ್ನ ಸಹೋದರರೇ. ಸತ್ಯವನ್ನೇ ತನ್ನುಸಿರೆಂದು ತಿಳಿದು ಧರ್ಮ ಪಲಾಯನ ಮಾಡುತ್ತಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆ ಬಲವುಳ್ಳ ಭೀಮಸೈನನು ನನ್ನ ಸಹೋದರನೇ. ಪರಶುವನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದ ನನ್ನ ವೈರಿ ಅರ್ಜುನ ನನ್ನ ಸಹೋದರನೇ. ತೇಜೋ ಮೂರ್ತಿಯಂತೆ ಹೊಳೆಯುತ್ತಿರುವ ನಕುಲ ಸಹದೇವರು ನನ್ನ ಸಹೋದರರೇ. ಅಯ್ಯೋ ಪರಮಾತ್ಮ, ಅವರನ್ನು ಕೊಲ್ಲುವುದಾಗಿ ನಾನು ವಚನವನ್ನು ಕೊಟ್ಟೆನಲ್ಲ, ಇವರನ್ನು ಕೊಲ್ಲುವ ಬಗೆಯಾದರೂ ಹೇಗೆ ಪರಮಾತ್ಮ? ಲೇ ಪಾಂಡುಕುಮಾರರಂ ಕೊಲ್ಲಲೇ, ಕೊಲ್ಲಲೇ ನಾ ಅಣ್ಣ ತಮ್ಮಂದಿರಂ ನಾ ಕೊಲ್ಲಲೇ, ಕೊಲ್ಲದೆ ನಾ ಬಿಟ್ಟೊಡೆ ಈ ದರೆಯೋ ಸುಖ ಸೌಖ್ಯದಿಂದ ಬರಲೇ. ಚಲದಿಂದ ಪಾತನ ರುಂಡವಂ ತರಿದೋ, ಚಲದಿಂದ ಪಾತನ ರುಂಡವಂ ತರಿದೋ, ಮೊತ್ತಾನಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶಾಪಕ್ಕೆ ತುತ್ತಾಗಲೇ ನಾನ್ ಸಾಯಲೇ. ಪರಮಾತ್ಮ, ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ್ಯ ಶಬ್ದಗಳನ್ನಾಡಲು ಅವರು ಹಿಂಜರಿಯುತ್ತಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಕೇಳದವನಂತ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಅದೆಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆ ಶಕುನಿ. ನಿಜವಾಗಿ ನನ್ನ ರಕ್ತ ಕುದಿಯುತ್ತಿರುವುದು. ಏನು ನಡೆಯಿತು? ಮರೆಮಾಚದೆ ಹೇಳು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಕ್ರೋಧದಿಂದ ಆರ್ಭಟಿಸುತ್ತಾ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದರು. ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮನು ಕುರುಪಿತ ಮಹರು ಏನು ಹೇಳಿದರು ಶಕುನಿ? ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಿರಲ್ಲ. ಆದರ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ. ಶಕುನಿ, ನಾನು ಯಾವಾಗಲೂ ಸೈನ್ಯಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದಂತಹ ವಿಶ್ವಾಸವನ್ನು ಚಲಿಸಿದಂತೆ ಮಾಡಿದವರು ಯಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಭೀಷ್ಮನು ಈ ಸಂಗತಿಯನ್ನು ದುರ್ಯೋಧನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ವಶನಾದೆಯೋ ಏನೋ ಎಂದು ದುರ್ಯೋಧನನ ಸಂದೇಹ. ಕುರುಕುಲದರಸರು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಆದರೇನು, ನಿನಗೂ ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು ಕರ್ಣ. ಇದಕ್ಕೆ ಕಾರಣ ಭೀಷ್ಮನು. ಯಾರಾದರೂ ಆಗಲಿ ಬಿಡು, ಸಭೆಯಲ್ಲಿ ಕೆಲವರು ತುಚ್ಛೀಕರಿಸಿ ಮಾತನಾಡಲು ಅವರು ಹಿಂಜರಿಯಲೇ ಇಲ್ಲ. ಏನು ಹೇಳಿದರು ಅವರು ಶಕುನಿ? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರ ಕರ್ಣ.
ಆದರೂ ಯತ್ನವಿಲ್ಲ, ಹೇಳಲೇಬೇಕು. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಎಲ್ಲಿಯದು ಎಂದು ನಿಂದಿಸಿದರು ಕರ್ಣ. ಶಕುನಿ ಸಹಿಸಲಾರನು, ಶಕುನಿ ಸಹಿಸಲಾರನು. ಶಕುನಿ ಓ ಶಕುನಿ ಸಹಿಸನ ಹಪ ಮಾನವ. ಶಕುನಿ 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 ದುಃಖಿಸಬೇಡ ಕರ್ಣ. ಸಭೆಯಲ್ಲಿ ದೀಪನೋ ಜರಿದ ಮಾನಕ್ಕೆ. ಶಕುನಿ ಕರ್ಣ ಸಭೆಯಲ್ಲಿ ದೀಪನೋ ಜರಿದ ಮಾನಕ್ಕೆ. ಸುಯೋಧನನೋ ಸಮ್ಮತಿಸಿದನೇಕೆ. ಶಕುನಿ ಕರ್ಣ ಸುಯೋಧನನೋ ಸಮ್ಮತಿಸಿದನೇಕೆ. ಭವಸಾಗರವೋ ನವಭೀಕರವೋ. ಶಕುನಿ ಭವಸಾಗರವೋ ನವಭೀಕರವೋ. ಹರಿಜನು ದೇವಾ ಈ ಬಿದೆ ಸಂಕಲ್ಪ. ಹರಿಜನು ದೇವಾ ಈ ಬಿದೆ ಸಂಕಲ್ಪ. ಶಕುನಿ ಓ ಶಕುನಿ ಸನ ಹಪ ಮಾನವ. ಶಕುನಿ 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 ಕರ್ಣ ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ. ಶಕುನಿ ಮಾನವ ಜಾತಿ ಸದ್ಗುಣಗಳನ್ನು ಉಚ್ಚ ಕುಲದವರಿಗೆ ಮೀಸಲಾಗಿದ್ದರೆ ಶಕುನಿ ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ. ಚಿಕ್ಕಂದಿನೆಲ್ಲ ಹುಡುಗರು ಸೂತ ಪುತ್ರನೆಂದು ನನ್ನ ಸಂಗಡ ಹಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನು ಆ ಜಗತ್ಕರ್ತನಲ್ಲಿ ಭಿನ್ನಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ ನನ್ನ ಯಾವ ಪಾಪಕ್ಕಾಗಿ ಸೂತ ಕುಲಕ್ಕೆ ತಳ್ಳಿದೆ ಎಂದು ಆ ದಿನ ಕಳೆದವು. ತಿಳಿವು ಮೂಡಿತು. ಜನ್ಮವು ನನ್ನ ಆಕಸ್ಮಿಕ ಘಟನೆ. ನನ್ನ ಮಾನಪಮಾನಗಳು ಗುಣವನ್ನು ಅವಲಂಬಿಸದೆಂದು ಕುಲವೊಂದನ್ನು ನಿಶ್ಚಯಿಸಿದೆ. ನನ್ನ ಆತ್ಮಶಕ್ತಿ ಪ್ರಯತ್ನದ ವಿಷಯದಿಂದ ದೈವಬಲದಿಂದ ನನಗೆ ರಾಜ್ಯ ಸ್ಥಾನಮಾನಗಳು ದೊರಕಿದವು. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೂ ಈ ಜನ್ಮದ ದೃಷ್ಟಿಭೂತವು ನನ್ನನ್ನು ಬೆನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರಾದ ಆರ್ಯರು ಈ ಸಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತಾಗಿ ಭಾರತಕ್ಕೆ ನಿಸ್ತಾರವಿಲ್ಲ. ಶಕುನಿ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನು ನಿನ್ನ ವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ತಾನು ವಸ್ತ್ರಧಾರಣ ಮಾಡುವುದಿಲ್ಲ ಎಂದು ಇದೀಗ ನೀನು ಶಪಥ ಮಾಡು. ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತ ಅನರ್ಥಕಾರಿ ಎಂಬುದನ್ನ. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತವಾಗಿರುವಾಗ ನಾನು ಮನೆಯಲ್ಲಿ ಹೇಡಿಯಂತೆ ಕುಳಿತುಕೊಳ್ಳುವುದೇ ನನ್ನಿಂದಾಗದು. ಶಕುನಿ, ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಿಂದ ಸ್ವಪಕ್ಷದಿಂದ ಅವಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ನಿನಗೆ ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿರುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನು ಈ ವಿಚಾರದಲ್ಲಿ ತಾಟಸ್ಥ್ಯ ಭಾವ ವಹಿಸಿರುವುದು. ದುರ್ಯೋಧನನಲ್ಲಿ ಇಂಥ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ ಶಕುನಿ? ಸರಿಯಾಗಿ ಹೇಳಿದೆ. ದುರದೋಳ್ ನಾನಾರಿಗೆ ರಣವಮ್ಮು ಗೈಯಲೇ. ದುರದೋಳ್ ನಾನಾರಿಗೆ ರಣವಮ್ಮು ಗೈಯಲೇ. ಜನಮತಿಗಳೆಲ್ಲ ಹರಿ ದೂಷಿಸಲ್
ಇದನ್ನ ಶಪಥ. ಯುದ್ಧದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಹಸ್ತದಾನೆ ಮಾಡುವುದಿಲ್ಲ ಶಕುನಿ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ಒಂದು ನಿನಗೆ ಎಲ್ಲೆಲ್ಲಿಯೂ ಹುಡುಕಿದೆ. ಒಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣ ನಿಲ್ಲುವ ಪರಿಸ್ಥಿತಿಯೂ ನನಗಿಲ್ಲ. ಪುನಃ ನೋಡುವೆನು. ಆಗ ಶಪಥವೇನೆಂದು ನೀನೇ ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿಯನ್ನು ತಂದಿರುವೆನು. ಕ್ಷಮಿಸು ಮಿತ್ರ. ಹಾರರ ಮಧ್ಯೆ ಪದದೊಳಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಪುತ್ರ ಕರ್ಣನಿಗೆ ಸಂತೋಷದ ವಿಷಯದಲ್ಲಿ ನಾನಿನ್ನು ಬರುವೆನು. ಕರ್ಣ ನಿಲ್ಲು, ನಿಲ್ಲು. ಕರ್ಣ ಕರ್ಣ ಶಕುನಿ, ಈ ದಿವಸ ಕರ್ಣನ ರೀತಿಯೇ ಬೇಗ ಆಗಿದ್ದಲ್ಲ. ನಾನು ಕರ್ಣನಿಗೆ ಸೇನಾಧ್ಯಕ್ಷನನ್ನಾಗಿ ಮಾಡುವುದಕ್ಕಾಗಿ ಇಲ್ಲಿಗೆ ಬಂದಿದ್ದು. ಏನು ಕರ್ಣನಿಗೆ ಸೇನಾಧಿಪತ್ಯವೇ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು. ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನರು ಅಪಮಾನವಾಗುವುದೆಂದು ಯೋಚಿಸಿದೆಯಾ? ನಿಜ ಶಕುನಿ. ಹಾಗಾದರೆ ಏನು ಮಾಡುವುದು? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಧವಾಗಿರುವುದು. ಈಗಲೇ ಹೋಗಿ ಕುರುಪಿತಾಮನನ್ನು ಹಾಗೆ ಮಾಡುವನು. ಕೊನ್ನಿ. ಹಾರದು ಶಕುನಿಯ ದ್ವೇಷ, ಹೇರೂರದು ಕೌರವನುಂಚ. ಹಾರದು ಶಕುನಿಯ ದ್ವೇಷ, ಹೇರೂರದು ಕೌರವನುಂಚ. ಮಣ್ಣಲ್ಲಿ ರಕ್ತವನಾರಿಸಿ ಅವನ ಕಣ್ಣಲ್ಲಿ ನೀರನಿ ಸುರಿಸುವೆನ. ಕಣ್ಣಲ್ಲಿ ರಕ್ತವನಾರಿಸಿ ಅವನ ಕಣ್ಣಲ್ಲಿ ನೀರನಿ ಸುರಿಸುವೆನ. ಆರದು ಶಕುನಿಯ ದ್ವೇಷ. ಆರಿಸಿ ಕಲಹಪತಾಗಿ ಹೊರನಾಡಿನ ಶಸ್ತ್ರದಲಾಗಿ. ಆರಿಸಿ ಕಲಹಪತಾಗಿ ಹೊರನಾಡಿನ ಶಸ್ತ್ರದಲಾಗಿ. ಓಡಿಸಿ ಕುರುಪಾಂಡವರ ಓಡಿಸಿ ಕುರುಪಾಂಡವರ ತಲೆ ಹಾರಿಸುವೆ ನಾ ಕೌರವನ. ಆರಿಸಿ ಕಲಹಪತಾಗಿ ಹೊರನಾಡಿನ ಶಸ್ತ್ರದಲಾಗಿ. ಓಡಿಸಿ ಕುರುಪಾಂಡವರ ತಲೆ ಹಾರಿಸುವೆ ನಾ ಕೌರವನ. ಆರದು ಶಕುನಿ ದೇಶ, ಬೇರೂರದು ಕೌರವನು. ಮಣ್ಣಲ್ಲಿ ರಕ್ತವನ ಹರಿಸಿ ಅವನ ಕಣ್ಣಲ್ಲಿ ನೀರಲಿ ತೋರಿಸುವೆನ. ಆರದು ಶಕುನಿಯ ದೇಶ. ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ನಿಜಾಂತ. ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ. ವಾಸುದೇವ, ತಾಳಲಾರೆನ ಕರುಣಿಸೋ ದೇವಾ. ತಾಳಲಾರೆನ
ಕಲುಷಿತ ಮನರ ವ್ಯಾಕುಲ ಭಾವ ಜನಿಸುವುದನ ಭರತ ಐವರ ಕಾಂತೆ ಎನಿಸಿದೆ ಚೇತೆ ಐವರ ಕಾಂತೆ ಎನಿಸಿದೆ ಚೇತೆ ತಾಳದೆ ಪರಿಭಾವ ಸಹಿಸಿದೆ ದೇವ ತಾಳದೆ ಪರಿಭಾವ ಸಹಿಸಿದೆ ಜೀವ ರೇಷ ಕೊಡುತ್ತಿರ ವಿಭಾವ ದೇಶ ಕೊಡುತ್ತಿರ ವಿಭಾವ ಜನಿಸುವುದನ ಭರತ ನಿರ್ಜಾತ ಕಲುಷಿತ ಮನರ ವ್ಯಾಕುಲ ಭಾವ ಜನಿಸುವುದನ ಭರತ ಜನಿಸುವುದನ ಭರತ ಜನಿಸುವುದನ ಭರತ ಹೇ ಕೃಷ್ಣ ದೀನ ದಯಾನಿಧಿ ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾಗಿ ಆತ್ಮ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರು ನನ್ನ ಕೇಳಿದ ಪತಿಗಳು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ನನ್ನನ್ನು ಪಣವಾಗಿಟ್ಟು ಸೋತರು ಹಸ್ತಿನಾವತಿ ರಾಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನದಿಂದ ಅಪಮಾನಿತಳಾದರು ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಕಿಯಂತೆ ಕಾಡಿನಿಂದ ಕಾಡಿಗೆ ಎಳೆದದ್ದು ಹೋಯಿತು ಕದ್ದ ಕಳ್ಳನಂತೆ ತಲೆ ಮರೆಸಿಕೊಂಡು ಕೀಚಕನ ಭಂಗವನ್ನು ಕೂಡ ಸಹಿಸಿದರು ಇನ್ನಾದರೂ ನನ್ನ ಕಷ್ಟಗಳು ಕಳೆದಿವೆಂದು ಇನ್ನಾದರೂ ನಾನು ನೆಮ್ಮದಿಯಾಗಲು ಭಾವಿಸಿದ್ದೇನೆ ಆದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಅಪಮಾನ ಛೇ ವಿಧಾತ ಈ ದ್ರೌಪದಿ ಹಣೆಯಲ್ಲಿ ಇನ್ನೇನನ್ನು ಬರೆದಿರುವೆ ದೇವಾ ಇನ್ನೇನನ್ನು ಬರೆದಿರುವೆ ಪಾಂಚಾಲೆ ಪಾಂಚಾಲೆ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವವಳು ಪ್ರಿಯತಮೆ ಏನಾಯಿತು ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೇಕೆ ನಾ ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಈ ಪಾಂಚಾಲ ಹಳುವಿಗೆ 110 ಕಾರಣಗಳಿವೆ ನೀವಾದರೂ ಪುರುಷರು ಯಾರಾದರೂ ನಿಮಗೆ ದುರ್ವಾಕ್ಯಗಳನ್ನಾಡಿದ್ದೆ ಆದರೆ ತಕ್ಕ ಪ್ರಾಚಿತ್ತ ಮಾಡುವಿರಿ ಆದರೆ ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ ನಾವು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕಾಗುವುದು ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ಪರರ ಆಶ್ರಯ ಬೇಕು ಛೇ ವಿಧಾತ ಈ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ ಏಕೆ ಸೃಷ್ಟಿಸಿದೆ ಹೊಳಬೇಡ ಪಾಂಚಾಲಿ ಹೊಳಬೇಡ ಶ್ರೇಯರ ಪರಾಧೀನತೆಯು ಅಳುವುದೇಕೆ ರಾಣಿ ನನ್ನ ಸುಖವೇಣಿ ಅಳುವುದೇಕೆ ರಾಣಿ ನನ್ನ ಸುಖವೇಣಿ ಅನುಪಾಪ ಗುಣಶೀಲ ನೀರಜ ನೇತ್ರೆ ಪಾಂಚಾಲೆ ಅನುಪಾಪ ಗುಣಶೀಲ ನೀರಜ ನೇತ್ರೆ ಅಳುವುದೇಕೆ ರಾಣಿ ಪಾಂಚಾಲೆ ಚಲದು ನಡೆದು ಕಳರ ಬಿಡು ಅಲಮರ ಅಂಶದ ಬಡಿದು ಪಾಂಚಾಲೆ ಚಲದು ನಡೆದು ಕಳರ ಬಿಡು ಅಲಮರ ಅಂಶದ ಬಡಿದು ಕೊಡುವುದೇಕೆ ರಾಣಿ ನನ್ನ ಸುಖವೇಡಿ ಅನುಪಾಪಂ ಗುಣಶೀಲ ನೀರದ ನೇತ್ರೆ ಅನುಪಾಪಂ ಗುಣಶೀಲ ನೀರದ ನೇತ್ರೆ ಅಳುವುದೇಕೆ ರಾಣಿ ಹೊಳಬೇಡ ಪಾಂಚಾಲಿ ಹೊಳಬೇಡ ಶ್ರೇಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಆ ಭಗವಾನ್ ಸ್ವರೂಪರಾದ
ಋಷಿಗಳ ಆಜ್ಞೆ. ಆಹಾ, ಪತ್ನಿಯನ್ನು ಜೀವಿತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದ್ದರಲ್ಲವೇ? ಅಯ್ಯೋ ಅಯ್ಯೋ, ಪತಿಗಳಂತೆ ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲೆ, ಆ ಅಣ್ಣನ ಒಂದು ದಿನದ ವಿವೇಕದಿಂದ ಆದ ಏನೆಂದರೆಯೂ ಸಾಯುವವರೆಗೂ ನಮ್ಮನ್ನು ಬಿಟ್ಟದಲ್ಲ ಪಾಂಚಾಲೆ. ಆ ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಂಡಿದ್ದೇನೆ. ಆದುದಾಗಿವಾಯಿತು, ಅವನು ಮರೆತು ಬಿಡು. ಆದರೆ ಈ ದಿನ ನೀನೇಕೆ ಹೀಗಾಗಿರುವೆ ಅದನ್ನು ನನಗೆ ತಿಳಿಸಬಾರದೆ? ಹೇಳುವೆ, ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ನೀನು ಅಣ್ಣನ ಆಜ್ಞಾಧಾರಕನು, ಅಣ್ಣನ ಆಜ್ಞೆ ಹೊರತಾಗಿ ಮತ್ತೇನನ್ನೂ ಮಾಡುವುದಿಲ್ಲ. ತರುಣಿ ಮಣಿಯೇ ನೀನೇಕೆ ರೋದಿಪೆ ಪಾಂಚಾಲೆ? ತರುಣಿ ಮಣಿಯೇ ನೀನೇಕೆ ರೋದಿಪೆ, ಏಕೆ ರೋದಿಪೆ ಪಾಂಚಾಲೆ? ಅಗ್ರಜನಾಡಿಯ ಮೀರಿ ಸೇರದ ಕುಟುಂಬ ಸೇರಿ ಪಾಂಚಾಲೆ. ಅಗ್ರಜನಾಡಿಯ ಮೀರಿ ಸೇರದ ಕುಟುಂಬ ಸೇರಿ ಮಧುಸುವೆ ಮದಾಂಧರ, ಮಧುಸುವೆ ಮದಾಂಧರ ಮಾಗ್ನಳಾಗದೆ ಚಿಂತೆಯ ಬಿಡುಗಡು, ಮಾಗ್ನಳಾಗದೆ ಚಿಂತೆಯ ಬಿಡು. ಕೊರೋನೆ ಮಾಡಿಯೇ ನೇನೇಕೆ ಓದಿವೆ, ಯಾಕೆ ಓದಿವೆ ಪಾಂಚಾಲೆ? ಬೆಳೆ ಬೆಳೆ ನಿನ್ನೆ ಹರಳ ಬಗೆಯುವವರ ಒಡಲ ಪಾಂಚಾಲೆ. ಬೆಳೆ ಬೆಳೆ ನಿನ್ನೆ ಹರಳ ಬಗೆಯುವವರ ಒಡಲ ಮುದ್ರಿಸುವೆ ಮದಾಂಧರ, ಮುದ್ರಿಸುವೆ ಮದಾಂಧರ ಮಗ್ನಳಾಗದೆ ಚಿಂತೆಯ ಬಿಡುಗಡು. ಕೊರೋನೆ ಮಾಡಿಯೇ ನೀನೇಕೆ ಓದಿವೆ, ಯಾಕೆ ಓದಿವೆ? ಆದ ಇಂದಿನ ಮಾತು, ಈಗ ನಾನು ಹಾರನಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ಕೊಡಲಿ. ಹಾಗಾದ್ರೆ ಕೇಳು ಪ್ರಿಯ, ಈಗಿನ ಅಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು 5 ಗ್ರಾಮಗಳನ್ನು ಬೇಡಲು ದೂತನನ್ನು ಸಂಧಿಗಾಗಿ ಕಳಿಸಿದ್ದರಲ್ಲ, ಇನ್ನೇನು ಸಂಧಿ ಆಗುವುದಲ್ಲ. ಹಾಗಲಾದರೂ ಬಿಚ್ಚಿದ ನಿನ್ನ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕ ಪ್ರಿಯ. ಪುನಃ ಸಂಧಿಗೆ ಪ್ರಯತ್ನ, ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಪಾಂಚಾಲೆ ಪ್ರಿಯತಮೆ, ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು? ಕೃಷ್ಣ ಪರಮಾತ್ಮನು. ಪಾಂಚಾಲೆ ಮದ ಗಜದ ಮನೆ ಉತ್ತರವಿದೆ ಪಾಂಚಾಲೆ, ಮದ ಗಜದ ಮನೆ ಉತ್ತರವಿದೆ. ಶತ್ರುಗಳು ಜಯಿಸಿ ಮಿತ್ರ ಸುಖ ಪಡೆಯುವೆ, ಶತ್ರುಗಳು ಜಯಿಸಿ ಮಿತ್ರ ಸುಖ ಪಡೆಯುವೆ. ಛಲವಿದೆ ತಕ್ಕೆ ಮಣಿ ಗುಣಿ ಸೋಗುಣ ಮಣಿ, ಛಲವಿದೆ ತಕ್ಕೆ, ಛಲವಿದೆ ತಕ್ಕೆ, ಛಲವಿದೆ ತಕ್ಕೆ ಬಾನು ಪಾಂಚಾಲೆ. ಗಂಡ ರಥವೀರಿ ಮಂಡೆ ಬಾಚುವ ಬಣ ಪಾಂಚಾಲೆ, ಗಂಡ ರಥವೀರಿ ಮಂಡೆ ಬಾಚುವ ಶತ್ರುಗಳು ಜಯಿಸಿ ಉತ್ಕೃಷ್ಟ ಪಡೆಯುವೆ ಪಾಂಚಾಲೆ. ಶತ್ರುಗಳು ಜಯಿಸಿ ಮಿತ್ರ ಸುಖ ಪಡೆಯುವೆ. ಛಲವಿದೆ ತಕ್ಕೆ ಬಾನು ಮಣಿ ಗುಣಿ ಸೋಗುಣ ಮಣಿ, ಛಲವಿದೆ ತಕ್ಕೆ, ಛಲವಿದೆ ಛಲವಿದೆ ತಕ್ಕೆ ಬಾನು. ಪ್ರಿಯ, ನಿನಗೆ ನೆನಪಿದೆಯೇ? ವಾಪಾಂಗನೆರೆ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ
ಆ ಯದುಪತಿ ಯುದ್ಧವನ್ನು ಮರೆಯುವುದು. ಅರ್ಜುನನು ದ್ವಾರಕೆಂದು ಹಿಂದಿರುಗಿದಾಗಲೇ ಹೇಗಾಗಬಹುದೆಂದು ನಾನು ತಿಳಿದಿದ್ದೆ. ಪಾಂಚಾಲಿ ಪ್ರಿಯತಮೆ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದೆಲ್ಲ ಚಮತ್ಕಾರವಾದ ಉತ್ತರ. ಪಾಪು ಪಾಂಚಾಲಿ, ಪಾಪು. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚಟುವಟಿಕೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಪ್ರಿಯ ಪ್ರಾಣೇಶ್ವರ, ನೆನಪಿದೆಯೇ ನಿನಗೆ? ಸಮಯವೀರೇ ಶೃಂಗಾರಕ್ಕೆ ಭೀಮಾ ಪ್ರಿಯ, ನಿನಗೆ ನೆನಪಿದೆಯೇ? ಇಂದೊಂದು ದಿನ ಏನನ್ನು ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾತಕ ಕಾಳರಾತ್ರಿ ಎಂದು ಸಂಬೋಧಿಸಿದೆ ಮತ್ತು ಹೇಳಿದ್ದೆ ಕೂಡ. ಪುನಃ ನನ್ನ ಬಾಯಿಂದ ಪ್ರತಿನ ವಾಕ್ಯಗಳು ಕೇಳುವುದು ಅಪೇಕ್ಷಿಸುವುದಲ್ಲ ಪಾಂಚಾಲಿ. ಜಾನೆ ಮುದ್ದಾಡುವೆನು ಬಾರೆ, ಜಾನೆ ಮುದ್ದಾಡುವೆನು. ಹಿಮ್ಮನ ಪ್ರೀತಿಯ ಪ್ರೇಯಸಿ ನೀನು, ಹಿಮ್ಮನ ಪ್ರೀತಿಯ ಪ್ರೇಯಸಿ ನೀನು. ಜಾನೆ ಮುದ್ದಾಡುವೆನು ಪಾಂಚಾಲಿ. ಕುರುಕುಲ ಹದಮರ ರಣದೊಳು ಜಯಿಸಿ ಕುರುವಂಶವನೇ ನಾಶವಗೈವೆ. ಪಾಂಚಾಲಿ, ಕುರುಕುಲ ಹದಮರ ರಣದೊಳು ಜಯಿಸಿ ಕುರುವಂಶವನೇ ನಾಶವಗೈವೆ. ತುಲ್ಲ ದುಶಾಸನ ಕರುಳನ್ನು ಬಗೆದು, ತುಲ್ಲ ದುಶಾಸನ ಕರುಳನ್ನು ಬಗೆದು ಬೆಚ್ಚಿದ ಮುಡಿಯನ್ನು ಕಟ್ಟಿದ ಬಾರೆ, ಶಿರವನ್ನು ಕಡಿಯುವ ಬಾರೆ. ಜಾಣೆ ಮುದ್ದಾಡುವ ಬಾರೆ. ಹಿಮ್ಮನ ಪ್ರೀತಿಯ ಪ್ರೇಯಸಿ ನೀನು ದೇವಿ, ಹಿಮ್ಮನ ಪ್ರೀತಿಯ ಪ್ರೇಯಸಿ ಜಾಣೆ ಮುದ್ದಾಡುವನು ಪಾಂಚಾಲಿ. ಸಭಯ ಪರಿದವ ಮಳೆಯುವ ನೀನು ಪ್ರೀತಿಯೇ ತಕ್ಕೆ ರೂಪದ ಹಾಕುವರೆಯೇ ದೇವಿ. ಸಭಯ ಪರಿದವ ಮಳೆಯುವ ನೀನು ಪ್ರೀತಿಯೇ ತಕ್ಕೆ ರೂಪದ ಹಾಕುವರೆ. ಬೆಚ್ಚಿದ ಮುಡಿಯನ್ನು ಕಟ್ಟುವ ಬಾರೆ, ಬೆಚ್ಚಿದ ಮುಡಿಯನ್ನು ಕಟ್ಟುವ ಬಾರೆ. ರಣದೊಳು ಶಿರವನ್ನು ಕಳೆಯುವ ನಾನು, ರಣದೊಳು ಶಿರವನ್ನು ಕಳೆಯುವ ನಾನು. ಜಾಣೆ ಮುದ್ದಾಡುವೆನು ಹಿಮ್ಮನ ಪ್ರೀತಿಯ ಪ್ರೇಯಸಿ ನೀನು ದೇವಿ, ಹಿಮ್ಮನ ಪ್ರೀತಿಯ ಪ್ರೇಯಸಿ ನೀನು. ಜಾಣೆ ಮುದ್ದಾಡುವೆನು. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವುದಲ್ಲವೇ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುತ್ತಾ ಹೇಳಿಯು ನಾನಲ್ಲ. ಹೇಳುವುದಷ್ಟೇ ಇಲ್ಲ, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸರೇನಾಗುವುದು? ನೀನು ಅಣ್ಣನ ಆಜ್ಞಾಧಾರಕನು, ಅಣ್ಣನ ಆಜ್ಞೆ ಹೊರತಾಗಿ ಮತ್ತೇನನ್ನೂ ಮಾಡುವುದಿಲ್ಲ. ಅಲ್ಲ, ನನ್ನನ್ನು ಕೆಳಸಬೇಡ ಪಾಂಚಾಲಿ, ನನ್ನನ್ನು ಕೆಳಸಬೇಡ. ಶಾಂತಿಯನ್ನು ಬಯಸುವವರು ಶಾಂತಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಯಮುನಾ ತನಯ ನೋಡು ನೀನು, ನೋಡೋಣ. ಯಮುನಾ ತನಯ ನೋಡು ನೀನು, ಅಮಿತ ಕ್ರೋಧದಿ ಭೀಮನ, ಅಮಿತ
ಸುತಲಿಹ ಯಮುನಾ ತನಯ ನೋಡು ನೀನು ಅಮಿತ ಕ್ರೋಧದಿ ಭೀಮನ ಅಮಿತ ಕ್ರೋಧದಿ ಭೀಮನ ಯಮುನಾ ತನಯ ನೋಡು ನೀನು. ನೋಡೋಣ. ಆಗಲೇ ಭೀಮಸೇನನು ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಬೇರಾರೂ ಶಕ್ತರಲ್ಲ. ಸಹೋದರ, ತುಡುಕೋದನೋತಿತವೇ ತುಡುಕೋದನೋತಿತವೇ ಭೀಮ ಸಹೋದರ ದುಡುಕೋದನೋತಿತವೇ ಸತ್ಯವಂತರು ನಾವು ಕನ್ನಯರು ಸತ್ಯವಂತರು ನಾವು ಕನ್ನಯರು ಕೋಪವು ತರವಲ್ಲ ಕೋಪವು ತರವಲ್ಲ ದುಡುಕುವುದನೋಚಿತವೇ ಭೀಮ ಸಹೋದರ ದುಡುಕುವುದನೋಚಿತವೇ. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ತೋರುವುದು. ಅರ್ಜುನ, ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರ ಕೋಪವನ್ನು ಶಮನ ಮಾಡುವುದು ಬಹಳ ದುಸಾಧ್ಯವಾಗಿದೆ. ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಬಿಚ್ಚಲಹೀನನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುವುದಿಲ್ಲವೇನು? ಆಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನೇಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣುವುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಾಳಂಕವೆಂದು ಭಾವಿಸುವೆನು. ದಾರಿದ್ರ ಭಿಕ್ಷಕರಂತೆ ಕಂಡ ಮನೆಯವರ ಬಾಗಿಲಲ್ಲಿ ಸಂಧಿ ಆಚರಣೆ ಮಾಡಲು ಆ ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣುವುದು. ನಿಲ್ಲು ಪ್ರಿಯ ಸೋದರ, ನಿಲ್ಲು. ನಿನ್ನ ಕೋಪವು ತಡೆ ಶಕ್ತಿಯು ನಮ್ಮಲ್ಲಿಲ್ಲ. ಕೋಪ ಮಾಡಬೇಡಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನಿಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇ ಏನೆಂಬುದನ್ನು ಮರೆಯುವುದು ನಿಮಗೆ ಉಚಿತ ಎನಿಸಿತಲ್ಲವೇ? ಯುದ್ಧದಲ್ಲಿ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧದಲ್ಲಿ ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮ ಎಂಬುದನ್ನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ಇಷ್ಟೊಂದು ಸಂಧಿಗಾಗಿ ಪ್ರಯತ್ನಿಸುತ್ತಿರುವೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗ ಕಳಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸಲು ಇದು ಮದುವೆ ಅವತಾರ ಎಂಬ ಪರಿಜ್ಞಾನ ನಿಮಗಿಲ್ಲದೆ ಹೋಯಿತು. ಆದರೆ ಅದಕ್ಕೆ ಆ ದುರ್ಯೋಧನನು ತಕ್ಕ ಉತ್ತರವನ್ನೇ ಕೊಟ್ಟನು. ಆದರೆ ಈಗ ಕೃಷ್ಣ ಪರಮಾತ್ಮನೇ ಅಪಮಾನಗೊಳಿಸಿರಲ್ಲ ಎಂಬುದೇ ನನಗೆ ಚಿಂತೆ ಆಗಿರುವುದು. ಆಹಾ, ಏನೇ ಕೋಲಾಹಲ! ಅರ್ಜುನ, ಇನ್ನು ನಾನು ಹೋಗುವೆನು. ಏ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವುದೇ ಸಂಬಂಧವಿಲ್ಲ. ತಡೆ ಪ್ರಿಯ, ಅದು ನೋಡು, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವುದು. ಆತನಿಂದ ರಾಜ್ಯಸಭೆಯ ಸಮಾಚಾರ ತಿಳಿದುಕೊಂಡು ನನ್ನನ್ನು ನಿಶ್ಚಿಂತೆ ಮಾಡುವೇನೆ. ಪರಮಾತ್ಮ, ನಮಸ್ಕರಿಸುವುದು. ವಿಜಯಶಾಲೆಗೆ ಪಾಂಡುಧರ್ಮ. ಮುರುಳಿಧರ ಪರಮಾತ್ಮನೇ, ಮುರುಳಿಧರ ಮುರುಳಿ
ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಭೆಯಲ್ಲಿ ಭೀಷ್ಮಾದಿಗಳನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನನ್ನು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧ್ಯೆ ವಿಚಾರವು ನಡೆಯಿತು. ಸೇನೆ ಏನು ನಾನು ಹೋಗುವೆನು. ಏ ಸಂಧ್ಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವುದೇ ಸಂಬಂಧವಿಲ್ಲ. ತಡೆ ಪ್ರಿಯ, ನಮ್ಮಣ್ಣನ ಮಾತು ಪೂರ್ತಿಯಾಗಿ ಮುಗಿದ ಮಾತು ಮುಗಿದೊಳಗೆ ನನ್ನ ತಾಳ್ಮೆಯು ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಚಲಿಸುವೆ ವಂಶವ ಕೃಷ್ಣ, ಚಲಿಸುವೆ ವಂಶವ ಕಾರಿದುರಾತ್ಮರ, ಚಲಿಸುವೆ ವಂಶವ ಕೃಷ್ಣ. ಭೀಮಸೇನ, ಕವಿಗಳ ಬಡ ಬಡ ತುರುಳರ ಬಲ ಬಲ ಕೃಷ್ಣ. ಕವಿಗಳ ಬಡ ಬಡ ತುರುಳರ ಬಲೆ ಬಲೆ ತುರುಳರ ದೂರದಲ್ಲಿ ಪುಡಿ ಪುಡಿ ಗಾಯಿತು. ತುರುಳರ ದೂರದಲ್ಲಿ ಪುಡಿ ಪುಡಿ ಗಾಯಿತು. ಚಲಿಸುವೆ ಕುರುವಂಶವ ಕಳವಿಕಾರಿ ದುರಾತ್ಮರ, ಚಲಿಸುವೆ ಕುರುವಂಶವ, ಚಲಿಸುವೆ ಕುರುವಂಶವ. ನಾನಿನ್ನು ತಡೆಯಬಾರದು. ಏ ಸಮಸ್ಯೆ ಮಾತುಗಳು ನನಗೆ ಬೇಡ. ಆಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಆಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆತೊಟ್ಟನು. ಏ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಅವಣಿಸುತ್ತಿರುವ ಕೃಷ್ಣ, ಯಾದಪ ಗೃಹಿಣಿ, ಏ ಪಾಂಡುಪುತ್ರರ ಮೇಲೆ ನಿನಗ್ಯಾಕೆಷ್ಟು ಆಕ್ರೋಶ? ಭೀಮಸೇನ, ನೀನು ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ಎಲ್ಲವನ್ನೂ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿ ಎಂದು ಹೇಳಲಿಲ್ಲವೇ? ಏ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ಏ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಏ ಚಂಡ ಭೀಮನಿಗೆ ಅಂತಹ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧವೂ ಇರುವುದು. ಕೃಷ್ಣ, ಮುಂದೇನಾಯಿತು? ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ. ಕೃಷ್ಣ, ದುರ್ಯೋಧನೂ ಸಹ. ಏನು ನನಗಿಲ್ಲ ಕೆಲಸವಿಲ್ಲ. ಏ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ಏನ್ ನಿಶ್ಚಯ ಆಯಿತು. ಅದನ್ನು ಸಾಧಿಸಿದೆ ಕೃಷ್ಣ. ಸಹೋದರರೇ, ಏನು ನಾನು ಹೋಗುವೆನು. ಏ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವುದೇ ಸಂಬಂಧವಿಲ್ಲ. ನಿಮ್ಮ ಪೌರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ನಿಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ನೀನು ನಿಜವಾಗಿ ಇಡಂಬಾಪತಿಯೇ ಸರಿ. ಇಷ್ಟು ಕೋಪವಿಲ್ಲದಿದ್ದರೆ ಆ ರಕ್ಕೈಸನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸಂಧ್ಯಾ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರವೂ ಹೊಂದಿರುವುದು. ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿ. ದುರ್ಯೋಧನ ಸಂಧಿಗೆ ಪ್ರಯತ್ನ. ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ಅದರ ಉದ್ದೇಶವು ಸಂಧಿ ಅಲ್ಲ ಕೃಷ್ಣ. ಹೇಳು ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ಸಾವಧಾನದಿಂದ ನನ್ನ ಬಳಿ ಹೀಗೆ ಕೈಕಟ್ಟಿ ಕುಳಿತುಕೋ. ಸಾಧ್ಯವೇ ಇಲ್ಲ. ನಿಂತಿದ್ದಲೇ ಹೇಳಿಬಿಡು ಕೃಷ್ಣ. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದೂ ಇಲ್ಲ. ಕೃಷ್ಣ, ಈ ಪುರಿಯ ಹಾಸ್ಯವೇಕೆ ಕೃಷ್ಣ? ಭೀಮ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವೇನು. ಈಗಲಾದರೂ ಹೇಳು ಕೃಷ್ಣ. ನೀನು ಕೋಪ ಮಾಡುವುದಿಲ್ಲವಷ್ಟೇ?
ನೀನು ಕೋಪ ಮಾಡೋದಿಲ್ಲವಷ್ಟೇ? ಅದೋ ಆಗಲೇ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣ ಕಾಲ ಮಾತ್ರ. ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಭೀಮ ಕ್ಷಣಕಾಲ ಈಗ ಅದೇನು ಹಿಡಿದರು. ಯಾಜ್ಞಸೇನೆ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ನಾನೆಲ್ಲ ನಿನ್ನ ಮಾತನ್ನು ಮೀರಿದ್ದೇನೆ ಕೃಷ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಏಕೆ? ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆತಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ಇದೆಂತ ಪ್ರಯಾಸ ಕೃಷ್ಣ? ಇದು ಪ್ರಯಾಸವಲ್ಲ ರುಕ್ಮಿಣಿ. ಮತ್ತೆ ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಿರುವುದು ಸಂತೈಸಲು ನಾನಿದೆ. ಸಂತಪಿಸುವೆ ಏಕೆ ಸೋದರಿ. ಗುರು ರಜ ಸಭೆಯಲ್ಲಿ ಉರುಳದು ಶಾಸನ, ಗುರು ರಜ ಸಭೆಯಲ್ಲಿ ಉರುಳದು ಶಾಸನ, ಹೀರೆಯ ಸೆಳೆವ ಸೀರೆಯ ಸೆಳೆವ ಹೊರಹಿರುತ್ತಾತೈಗೆ ಹೊರೆಯೋ ಕೃಷ್ಣ 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 ಎಂದು. ಹೊರೆಯೋ ಕೃಷ್ಣ 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 ಎಂದು ಹೊರದನಾಗಿ ನಿನ್ನ ಸಲಹಿದನೆ ಕೈಗೆ. ಹೊರದನಾಗಿ ನಿನ್ನ ಸಲಹಿದನೆ ಕೈಗೆ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂದಿರುವುದು ಸಂತೈಸಲು ನಾನಿದೆ. ಸಂತಪಿಸುವೆ ಏಕೆ ಸೋದರಿ. ನೀನು ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ಮಹಾ ಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಆಜ್ಞಾಸೇನೆ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂದಿದೆ. ಈಗ ಕೇಳಿದೆ ಎಲ್ಲರೂ. ಭೀಮಸೇನ, ಕೃಷ್ಣ, ಧರ್ಮನಂದನ, ಕಿರೀಟಿ, ಪರಮಾತ್ಮ, ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ನನ್ನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಮಾಡಿದವರು ಇನ್ಯಾರು? ದುರಾಚಾರ್ಯಾದ ದುರ್ಯೋಧನು ಆಜ್ಞೆ ಮಾಡಿದನು. ದುರಾಚಾರ್ಯಾದ ಅವನ ತಮ್ಮ ಈ ಕೃತ್ಯವನ್ನು ಎಸಗಿದನು. ಇಂಥ ಸಾಹಸವು ಮತ್ತಾರಿಗೆ ಸಾಧ್ಯ? ಆಜ್ಞಾಸೇನೆ, ನನ್ನ ಕೈಗಳನ್ನು ಬಿಡಿಸು. ಏನೇಶ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾದ ಹಿಣಿಯನ್ನು, ಪಾಂಡವರ ರಾಯಭಾರಿಯನ್ನು, ರಾಮರ ಕುಂದು ಕೌರವರು ಈ ರೀತಿ ಅಪಮಾನ ಮಾಡಿದ್ದರು. ಸಹೋದರರೇ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿದೆ. ಅವನು 5 ಮಾರು ಭೂಮಿಯನ್ನು ಕೊಡಲು ನಿರಾಕರಿಸಿದನು. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ಶಸ್ತ್ರಾಸ್ತ್ರ ಆಸ್ಥಾನದಲ್ಲಿ ದೊರಕುವುದಂತೆ. ಪರಮಾತ್ಮ, ನಿಮಗೋದಯೇ ಇಲ್ಲವೇ ಪರಮಾತ್ಮನೇ, ಕನಿಕರ ಬರಲಿಲ್ಲವೇ ಪರಮಾತ್ಮನೇ, ಕನಿಕರ ಬರಲಿಲ್ಲವೇ. ಪರಮಾತ್ಮ, ಸತವತರು ನಾವು ಪಾಂಡವತನೆಯರು, ಸತವತರು ನಾವು ಪಾಂಡವತನೆಯರು, ಧರ್ಮದಿ ನಡೆಯುವ ಪಾಂಡವರು ನಾವು.
ಪರಮಾತ್ಮನೇ ಕನಿಕರ ಬರಲಿಲ್ಲವೇ ಪರಮಾತ್ಮನೇ ಕನಿಕರ ಬರಲಿಲ್ಲವೇ ಕೃಷ್ಣ 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 ಪರಮಾತ್ಮ ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಅದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಅದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನು. ಪಾಂಚಾಲೆ, ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ಏನೆಷ್ಟೇ ಹಾದು ಅಣ್ಣನ ಆಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನಾನು ಬಿಡಿಸುವುದಿಲ್ಲ. ನೀನೆಲ್ಲಿ ಬಿಡಿಸುವೆ? ನಿನ್ನದೊಂದು ಧರ್ಮಗೊಡ್ಡು. ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನಾನು ಬಿಡಿಸುವುದಿಲ್ಲ. ನೀನೆಲ್ಲಿ ಬಿಡಿಸುವೆ? ಎಲ್ಲಿ ಆದರೂ ಈ ನಾಟ್ಯವನ್ನು ಕಲಿಸು. ಪರಮಾತ್ಮ ವಾಸುದೇವ, ನೀನಾದರೂ ನನ್ನ ಕೈಗಳನ್ನು ಬಿಡಿಸುವೆ. ನಾನೂ ಸಹ ಬಿಡಿಸುವುದಿಲ್ಲ. ನೀನೆಲ್ಲಿ ಬಿಡಿಸುವೆ? ಕಪಟ ನಾಟಕ ಸೂತ್ರಧಾರೆ. ಪಾಂಚಾಲೆ, ಮತ್ತೊಮ್ಮೆ ಕೇಳುವೆನು, ನನ್ನ ಕೈಗಳನ್ನು ಬಿಡಿಸುವೆಯೋ ಇಲ್ಲವೋ? ಸಮಯ ಸಾಧಕೆ ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆ. ಈಗ ಎಲ್ಲರೂ ಕೇಳಿರಿ ನನ್ನ ವೀರ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವದ ಕೌರವ ಪರಮಾವಧಿಯನ್ನು ಮುಟ್ಟಿದಾಗ ಆ ದುಶ್ಯಾಸನದಿಂದ ಅಪಮಾನವನ್ನು ಹೊಂದಿ ಕಣ್ಣೀರಿಡುತ್ತಾ ಮುಕ್ತ ಕೇಶರಾಶಿ ನಿಂತಿದ್ದ ಏ ಪಾಂಚಾಲ ರಾಜನಂದಿಯ ಸಮ್ಮುಖದಲ್ಲಿ ಆ ದಿನ ಪ್ರತಿಜ್ಞೆ ಮಾಡಿದ್ದೇನೆ. ಪುನಃ ಯುದ್ಧ ಸನ್ನದ್ಧವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ನಾನು ವಾಯುದೇವನ ವಂಶದಿಂದ ಜನಿಸಿದ್ದೆ. ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದು ನಿಜವಾದ ನಾಳೆ ನಡೆಯುವ ಘನಘೋರ ಯುದ್ಧದಲ್ಲಿ ಆ ಕೌರವರ 99 ಮಂದಿಯನ್ನು ನನ್ನ ಗದೆಯಿಂದ ಸಂಪೂರ್ಣವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನನ ಒಡಲನ್ನು ಬಯಲು ಅವನ ಬಿಸಿ ರಕ್ತದಿಂದ ನಾನ್ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿ ಆ ದರ್ಪಿದ ದುರ್ಯೋಧನನ ತ್ವಾಡೆಯನ್ನು ನನ್ನ ಗದಾಗದಲ್ಲಿ ಒಡೆದು ಅವನ ರಾಜ ಕಿರೀಟವನ್ನು ನನ್ನ ಎಡಗಲ್ಲಿ ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣ ಪಾದ ಸಾಕ್ಷಿ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವನೆ ಕೃಷ್ಣ. ದುರುಳ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವನೆ, ನಷ್ಟಪಾನ ಮಾಡದಿರುವನೆ, ಹಣಗಳವರ ನಷ್ಟಪಾನ ಮಾಡದಿರುವನೆ, ಪತ್ನಿಯ ಮುಡಿ ಮುಟ್ಟಿದವರ ಮೆಚ್ಚಿಕೊಳ್ಳುವೆ, ಪತ್ನಿಯ ಮುಡಿ ಮುಟ್ಟಿದವನ ಮೆಚ್ಚಿಕೊಳ್ಳುವೆ, ಪಾತಕ್ಕೆ ಮೆಚ್ಚಿಕೊಳ್ಳುವೆ,